ನಸ್ಲಾಪುರ ಗ್ರಾಮದ ಸುಪುತ್ರ ಕಾರ್ತಿಕ್ ಪಾಟೀಲ್ ಸೇನೆಯಲ್ಲಿ ಆಯ್ಕೆ. ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತ. ರಾಯಬಾಗ ತಾಲೂಕಿನ ನಸ್ಲಾಪುರ ಗ್ರಾಮದ ನಿವಾಸಿ ಕಾರ್ತಿಕ್ ಅಜಿತ್ ಕುಮಾರ್ ಪಾಟೀಲ್ ಅವರು ಭಾರತೀಯ ಸೇನೆಗೆ ಆಯ್ಕೆಯಾಗಿ ಸ್ವಗ್ರಾಮಕ್ಕೆ ಆಗಮಿಸಿದ್ದು, ಗ್ರಾಮಸ್ಥರು ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸಿಕೊಂಡರು. ಯುಪಿಎಸ್ಸಿ ಪರೀಕ್ಷೆ ಕಂಡಕ್ಟ್ ಮಾಡಿ ಎನ್ಡಿಎ ಪರೀಕ್ಷೆಯಲ್ಲಿ ದೇಶಕ್ಕೆ 175ನೇ ರ್ಯಾಂಕ್ ಪಡೆದುಕೊಂಡು ಪಾಸ್ ಆಗಿದ್ದಾರೆ. ಡೆಹ್ರಾಡೂನ್ನಲ್ಲಿ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಎಸ್ಎಸ್ಬಿ ಇಂಟರ್ವ್ಯೂ ಕ್ಲಿಯರ್ ಮಾಡಿಕೊಂಡು ಪಾಸ್ ಆಗಿದ್ದಾರೆ. ಅವರು ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಅಭಿನಂದನೆಗಳ ಸುರಿಮಳೆ ಜೊತೆಗೆ ಪುಷ್ಪವೃಷ್ಟಿಯ ಮೂಲಕ ಆರತಿ ಬೆಳಗಿ ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಕಾರ್ತಿಕ್ ಪಾಟೀಲ್ ಅವರು 6ರಿಂದ 12ನೇ ತರಗತಿಯ ಶಿಕ್ಷಣವನ್ನು ವಿಜಯಪುರದ ಸೈನಿಕ್ ಶಾಲೆಯಲ್ಲಿ ಪೂರೈಸಿದ್ರು. ಕ್ರೀಡಾ ವಲಯದಲ್ಲಿ ಅಪಾರ ಸಾಧನೆ ಕೂಡ ಮಾಡಿದ್ದಾರೆ. ಜೋನೆಲ್ ಲೆವೆಲ್ ಹಾಕಿ ಆಟಗಾರರಾಗಿ ಚಿನ್ನದ ಮತ್ತು ಬೆಳ್ಳಿಯ ಪದಕಗಳನ್ನು, ಜೋನೆಲ್ ಲೆವೆಲ್ ಈಜು ಸ್ಪರ್ಧೆಯಲ್ಲಿ ಅನೇಕ ಚಿನ್ನದ ಪದಕಗಳನ್ನು ಮತ್ತು ಅಥ್ಲೆಟಿಕ್ಸ್ನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಪದಕಗಳನ್ನು ಗೆದ್ದಿದ್ದಾರೆ. ಕ್ರೀಡೆಗಳ ಜೊತೆಗೆ ಇವರು ರಾಷ್ಟ್ರಮಟ್ಟದ ಡಿಬೇಟರ್ರಾಗಿದ್ದು, ಅಂತಾರಾಷ್ಟ್ರೀಯ ಟೆಡೆಕ್ಸ್ ಮತ್ತು ಡೈಮಂಡ್ ಜುಬ್ಲಿಯಂತಹ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿರೂಪಣೆ ಮಾಡಿದ್ದಾರೆ. ಅಲ್ಲದೆ ಇವರು ಹಾರ್ಸ್ ರೈಡಿಂಗ್ನಲ್ಲಿಯೂ ಪರಿಣಿತಿಯನ್ನು ಹೊಂದಿದ್ದಾರೆ. ಇವರ ಈ ಸರ್ವತೋಮುಖ ಸಾಧನೆಗಳನ್ನು ಗುರುತಿಸಿ ಇವರಿಗೆ ಅನೇಕ ಗೌರವಗಳು ಸಂದಿವೆ. 2022ರಲ್ಲಿ 6ರಿಂದ 11ನೇ ತರಗತಿವರೆಗಿನ ಒಟ್ಟಾರೆ ಅಭಿವೃದ್ಧಿಯನ್ನು ನೋಡಿ ಲೆಫ್ಟಿನೆಂಟ್ ಜನರಲ್ BS ರಾಜು, ವೈಸ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಇವರಿಂದ ಬೆಸ್ಟ್ ಕ್ರಿಯೇಟಿವ್ ಕೆಡೆಟ್ ಪ್ರಶಸ್ತಿಯು ಪಡೆದುಕೊಂಡಿದ್ದಾರೆ. ಸಮಗ್ರ ಶ್ರೇಷ್ಠತೆಗಾಗಿ ಮೆಟಾಮಾರ್ಫಿಸಿನ್ ಗ್ರೂಪ್ ಆಫ್ ದೆಹಲಿ ಅವರು ಅಜಿತ್ ಭಂಡಾರ್ಕರ್ ಅವಾರ್ಡ್ ನೀಡಿ ಗೌರವಿಸಿದ್ದಾರೆ. 2024ರಲ್ಲಿ ಇವರು ಬೆಸ್ಟ್ NCC ಕೆಡೆಟ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸಾಹಸ ಕ್ರೀಡೆಗಳಲ್ಲಿ ಮುಂಚೂಣಿಯಲ್ಲಿರುವ ಕಾರ್ತಿಕ್ ಅವರು 2022ರಲ್ಲಿ ಕರ್ನಾಟಕದ ವತಿಯಿಂದ ಮೌಂಟೇರಿಯನ್ಗೆ ಹೋದ 2 ಅಭ್ಯರ್ಥಿಗಳಲ್ಲಿ ಒಬ್ಬರಾಗಿದ್ದರು. ಇವರು 21 ದಿನಗಳ ಈ ಅಭಿಯಾನದಲ್ಲಿ ಹಿಮಾಚಲ ಪ್ರದೇಶದ ಮನಾಲಿಯಲ್ಲಿರುವ 17,368 ಅಡಿ ಎತ್ತರದ ಸೀತಿದಾರ್ ಪೀಕ್ ಮೇಲೆ ಯಶಸ್ವಿಯಾಗಿ ಧ್ವಜವನ್ನು ಹಾರಿಸಿ ಬಂದಿರುತ್ತಾರೆ. ತಮ್ಮ ಗುರಿಯಾದ ರಕ್ಷಣಾ ಸೇವೆಗೆ ಸೇರಲು ಕಾರ್ತಿಕ್ ಅವರು 3 ಬಾರಿ ಲಿಖಿತ ಪರೀಕ್ಷೆಯನ್ನು ಕ್ಲಿಯರ್ ಮಾಡಿದ್ದು, ಡೆಹ್ರಾಡೂನ್ನಲ್ಲಿ ಸಂದರ್ಶನ, ಇಂಟರ್ವ್ಯೂ ಮತ್ತು ದೆಹಲಿಯಲ್ಲಿ ವೈದ್ಯಕೀಯ ಪರೀಕ್ಷೆ ಮೆಡಿಕಲ್ ಎರಡನ್ನೂ ಕ್ಲಿಯರ್ ಮಾಡಿ ಅಖಿಲ ಭಾರತ ಮಟ್ಟದಲ್ಲಿ 175ನೇ ರ್ಯಾಂಕ್ನೊಂದಿಗೆ ವಿಜೇತರಾಗಿದ್ದಾರೆ. ಇವರು ಇತ್ತೀಚೆಗೆ ಗ್ರಾಮಕ್ಕೆ ಆಗಮಿಸಿದಾಗ ಡಾಕ್ಟರ್ ಸಿದ್ದಸೇನಾ ಮುನಿಮಹಾರಾಜರು ಹಾಗೂ ಗ್ರಾಮಸ್ಥರು ಸನ್ಮಾನಿಸಿ ಅಭಿನಂದಿಸಿದ್ದಾರೆ. ಈ ವೇಳೆ ಇಂಜಿನಿಯರ್ ಅಮರ್ ದುರ್ಗಣ್ಣವರ್, ಸುಕುಮಾರ್ ಪರಮಾಜಿ, ಪಾಸ್ಗೌಡ ಪಾಟೀಲ್, ಅಜಿತ್ ಪಾಟೀಲ್, ಸಾಧನಾ ಪಾಟೀಲ್, ಸುರೇಂದ್ರ ಸಮಾಜಿ, ಸುನಂದಾ ಸಮಾಜಿ, ಬಾಳಾಸಾಹೇಬ್ ಪಾಟೀಲ್, ಲತಾ ಪಾಟೀಲ್, ಮಹಾವೀರ್ ಪಾಟೀಲ್, ವೀರಶ್ರೀ ಪಾಟೀಲ್,
ನೇಮಿನಾಥ್ ಸಮಾಜಿ, ತ್ರಿಶ್ಲಾ ಸಮಾಜಿ, ವಸಂತ್ ಸಮಾಜಿ, ಸಿದ್ದಗೌಡ ಪಾಟೀಲ್, ದರ್ಶನ್ ಪಾಟೀಲ್, ಸನ್ನಿಧಿ ಪಾಟೀಲ್, ಅಮಿತ್ ಪಾಟೀಲ್, ಶಾಂತಿನಾಥ್ ಪಾಟೀಲ್, ಕೀರ್ತಿ ಪಾಟೀಲ್, ಪ್ರತೀಕ್ಷಾ ಚಿಂಚವಡೆ, ದಿವ್ಯಾ ಪಾಟೀಲ್, ಅಕ್ಷತಾ ಪಾಟೀಲ್, ಆದ್ಗೌಡ ಪಾಟೀಲ್, ಸತಿಗೌಡ ಪಾಟೀಲ್, ಪ್ರಕಾಶ್ ಪಾಟೀಲ್, ಬಾಹುಬಲಿ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆದರೆ ಈಗ ನಸಲಾಪುರ ಗ್ರಾಮದಂಥ ಹಳ್ಳಿಯುಗ ನನ್ನ ನಾನು ತಂದೆ ತಾಯಿಯನ್ನು ನನ್ನ ಹೆಂಡತಿ ಹಾಗೂ ಮಕ್ಕಳಿಗೆ ಇದೇನಂತ ಭಾವನೆ ಸಂಸ್ಕಾರ ಒಂದು ಹುಟ್ಟು 17,458 ಕೋಟಿ ಸಿಟಿದ ಪೀಕ್ ಮನಾಲಿ ಹಿಮಾಚಲ ಪ್ರದೇಶದಲ್ಲಿ ವಿಜಯವನ್ನು ಹಾರಿಸಿಕೊಂಡಿದ್ದಾರೆ. ಇವರಾದ ಮೆಂಬರಿಗೆ ಅವರು ಆ ಒಂದು ವೇಳೆ 20 ವರ್ಷದಿಂದ ಹೋಗಿದ್ದರು. ಜೋರಾದ ಚಪ್ಪಾಳೆ 17,458 ಕೋಟಿ ಸಿಟಿದ ಪೀಕ್ ಮನಾಲಿ ಹಿಮಾಚಲ ಪ್ರದೇಶದಲ್ಲಿ ವಿಜಯವನ್ನು ಹಾರಿಸಿಕೊಂಡಿದ್ದಾರೆ. ಜೋರಾದ ಚಪ್ಪಾಳೆಗೆ ಅವರು ಆ ಒಂದು ವೇಳೆ 20 ವರ್ಷದಿಂದ ಹೋಗಿದ್ದರು. ಜೋರಾದ ಚಪ್ಪಾಳೆ ಇರಬೇಕು. ಪಂಚ್ ನ್ಯೂಸ್ಗಾಗಿ ನಸ್ಲಾಪುರದಿಂದ ಸಂತೋಷ್ ಗಿರಿ.